ಕಣ್ಣೊಳಗೆ ಕರೆದು ಮಾತಾಡಿದ್ರೆ ಏನು ಬರ್ತೈತಿ? ನಾನು ನಿನ್ ಕರ್ದಿಲ್ಲ. ನಿನ್ನ ನೆದರ ನನ್ನ ಕಡೆ ಇರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದರೆ ಯಾವಾಗಲೂ ನನ್ನ ನೆದರ ನಿನ್ನ ಕಡೆನೇ ಇರುತ್ತೆ. ನಾನು ನಿನ್ನ ನೋಡ್ಲಿ ಬಿಡ್ಲಿ, ನೀ ಯಾಕೆ ನನ್ನ ನೋಡ್ತಿ? ಏನಾರ ಕೆಲಸ ಹೇಳ್ತಿ ಅಂತೇಳಿ ನೋಡ್ತೀನಪ್ಪ, ನೀ ಯಾಕೆ ಹಿಂಗೆ ತಿಳ್ಕೊತಿ? ನನ್ನ ಕಡೆ ಏನು ಕೆಲಸ? ನೀನು ನೋಡೋದೊಂದ ಕೆಲಸ. ನೋಡೋದ ಕರೆ ಐತಿ, ನೋಡಿನಕ್ಕೆ ಸೊನ್ನೆ ಮಾಡಿ ಕರೀದ ಕರೆ ಐತಿ, ಮತ್ತೆ ಯಾಕೆ ಮುಚ್ಚಿಡ್ತಿ? ನಂದು ನಾ ಹೇಳ್ಕೊಂಡ್ರು ನಿಂದು ನೀ ಹೇಳ್ಬೇಕಲ್ಲ. ನನಸಾಗದ ಕನಸು ಕಾಣಕತಿ. ಈ ಜನ್ಮದಾಗ ಆಗ್ಲಿಕ್ಕಂದ್ರು ಮುಂದಿನ ಜನ್ಮದಾಗ ಬಂದು ಹೇಳ್ತೀನಿ. ಅಂದ್ರ ನಾ ಇಷ್ಟಪಟ್ಟಟ್ ನೀ ಇಷ್ಟಪಟ್ಟಿಲ್ಲ? ಇಷ್ಟು ಸಿಟ್ಟಿಗೆರೆ ಕೇಳತಿ? ಇಷ್ಟಪಟ್ಟರು ಏನು ಪ್ರಯೋಜನ ಐತಿ ಹೇಳ? ನೀನು ಮರಗೋದ, ನಾನು ಮರಗೋದಲ್ಲ. ನನ್ನಷ್ಟು ಗಟ್ ಮನಸ್ಸಿದ್ದಿದ್ರ ನೀ ಈ ಮಾತು ಮಾತಾಡ್ತಿದ್ದಿದ್ದಿಲ್ಲ. ಜೀವನ ನನ್ನ ಮ್ಯಾಗ ಇಟ್ಕೊಂಡು ಕೂತಿ, ನೀ ಯಾವುದೂ ವಿಚಾರ ಮಾಡಲ್ಲ. ಮನೆ ಮಂದಿನ ನಾ ಕಾಯ್ಕೊಂಡು ಕೂತೀನಿ, ಎಲ್ಲ ಥರ ವಿಚಾರ ಮಾಡ್ಬೇಕಾಗತ್ತೆ. ನಿನಗೆ ಯಾರು ಹೊಡಿತಾರೋ ಬಡಿತಾರೋ? ಹೊಡಿದು ಅಲ್ಲ, ಸಣ್ಣಗೆ ಕಡಿತಾರೆ. ನಿನ್ನ ಪ್ರೀತಿ ಹುಚ್ಚಾಟದ ಜೊತೆಗೆ ಮನೆ ಮರ್ಯಾದೆ ಘನತೆ ಗೌರವನೂ ಹೆಚ್ಚಲ್ಲ. ನಿನ್ನ ಪ್ರೀತಿ ಮುಂದೆ ನಂಗೆ ಯಾವುದೂ ಹೆಚ್ಚಲ್ಲ. ಯಾವುದು ನಿನ್ನ ಮನಸ್ಸೊಳಗೆ ಹೆಚ್ಚಾಗೈತಲ್ಲ ಅದನ್ನು ಕಮ್ಮಿ ಮಾಡ್ಕೊ, ಜೀವನ ಮುಂದೆ ಭಾಳ ದೊಡ್ಡದೈತಿ. ನಿನ್ನ ದುಃಖ ನನಗೆ ಅರ್ಥ ಆಗ್ತೈತಿ. ನೀ ನನ್ನ ಮುಂದೆ ಹೇಳ್ಕೊಂಡಂಗ ನಾ ಯಾರ ಮುಂದೆ ಹೇಳ್ಕೋಬೇಕು? ನನ್ನ ಮ್ಯಾಗ ನಂಬಿಕೆ ಇದ್ರ ನನ್ನ ಮಾತಿಗೆ ಹ್ಞೂ ಮುಂದಿನ ನಾ ನೋಡ್ಕೋತೀನಿ. ನಿನ್ನ ಮುಂದೆ ಹ್ಞೂ ಅಂತೀನಿ, ನಿಮ್ಮ ಮನೆ ಮಂದಿ ಬಂದು ನಿಂತ್ರ ನನಗೆ ಮಾತಾ ಬರೋದಿಲ್ಲ. ನನ್ನ ಮುಂದೆ ಹ್ಞೂ ಅಂತೆಲ್ಲ ಅಷ್ಟೇ ಸಾಕು, ಮುಂದಿನ ನಾ ನೋಡ್ಕೋತೀನಿ. ಯಾರ ಮುಂದೆ ಹೆಂಗೆ ಮಾತಾಡ್ಬೇಕಂತ ಹೇಳಿ ನಿಮ್ಮ ತಂಗಿ ಕಲಿಸ್ಕೊಟ್ಟಿಲ್ಲನ? ಯಾಕೆ ಮಾವ, ಅಕ್ಕಿ ಯಾರ ಜೋಡಿ ಏನು ಮಾತಾಡ್ಯಾಳ? ಆ ಶಿವನ ಜೊತೆ ಏನು ಹುಡುಗಾಟ ಏನು ಮಾತಾ ನಿಮ್ಮ ತಂಗಿದು? ಮಾತಾಡಕತ್ತಾಳ ಆಕೆ? ಊರು ಮಂದಿ ಹೇಳಿದ್ರು ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ತಲೆ ಕೆಡ್ಸ್ಕೊ, ನಿನ್ನ ತಂಗಿಯಾಗೆ ಉಳಿತಾಳ. ಇಲ್ಲಾಂದ್ರೆ ಯಾವ ಹೊತ್ತಿನಾಗ ನೋಡಿ ಹೊಡೋಗ್ತಾಳ ಗೊತ್ತಿಲ್ಲ. ಒಬ್ಬಾಕೆ ತಂಗಿ ಇಷ್ಟೆಲ್ಲ ಐತೆ ಅಂತ ಸಲಹೆ ಕೊಟ್ರೆ ಇಷ್ಟೆಲ್ಲ ನಡ್ಸಲ್ಲ ಆಕಿ. ನೀ ಕಣ್ಣಲ್ಲೇ ಕಂಡಿಲ್ಲ, ಕಂಡು ನೋಡ. ಅವನ ಜೊತೆ ಏನು ಸಲಿಗೆ ಇಷ್ಟೆಲ್ಲ ಮಾತಾಡೋದು? ಅದು ಅವ್ರಿಗೆ ಗೊತ್ತ, ನಾಗೇನು ಗೊತ್ತಪ್ಪ. ಆ ಶಿವನ ಭಾಳ ಮಾತಾಡ್ಸಕತ್ತೆ ಅಂತಲ್ಲ, ಯಾಕ? ಪರಿಚಯ ಅದಾನ, ಮಾತಾಡ್ಸೋದು ತಪ್ಪ? ಯಾರ ಜೋಡಿ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಬೇಕು ನೀನು. ಯಾರು ಏನು ಹೇಳಾರಂತ ನೀ ಇಷ್ಟು ಸಿಟ್ಟಿಗೆ ಬರಾತಿ? ಮಂದಿ ಹೇಳಿದ್ದು ಸುಳ್ಳಲ್ಲ, ನೀ ಮಾಡಕತ್ತಿದ್ದು ಸುಳ್ಳಲ್ಲ. ಅವನ ಮೇಲೆ ಅಷ್ಟು ಪ್ರೀತಿ ಐತೆ ನಿನಗೆ? ಅವ್ರ ಮನೆಗೆ ನರಗಿನಿ ಹಾರ್ತ ಎಲ್ಲೂ ಕುಂದ್ರಾಕತ್ತೈತಿ. ಇಷ್ಟಪಟ್ಟಿನಿ, ಓ ನಿನ್ನ ಮದುವೆಗೆ ನಾನು. ಓಹೋ, ಆ ಕನಸೊಂದು ಐತೆ ನಿನಗೆ? ಏಯ್, ಹೊಲ ಮನೆಗ ಕೆಲಸ ಮಾಡವ ನೀನು, ಅರಮನೆಗೆ ಆಡಿ ಬೆಳೆದಕ್ಕಿ. ಯಾವ್ದಕ್ಕೆ ಆಸೆ ಪಡ್ಬೇಕಂತ ಗೊತ್ತಿಲ್ಲ ನಿನಗೆ? ನನಗೆ ಇದು ಯಾವುದೂ ಬ್ಯಾಡನ್ನ. ಮತ್ತಿನ್ನೇನು ಬೇಕು? ಅವನ ಪ್ರೀತಿ ಅವ ಇದ್ರ ಇಡೀ ಜಗತ್ತ ಮರಿತೀನಿ ನಾನು. ಜಗತ್ತನ್ನೇ ಮರೆಸೋವಂಥ ಪ್ರೀತಿ ಉಡ್ಸ್ಯಾನಂದ್ರೆ ನಾನು ಇದ್ರಾಗ ಅಡ್ಡಿ ಆಗೇ ಬೇಕ. ಏನು ಮಾಡ್ತಿ? ನನ್ನ ಅವನು ದೂರ ಮಾಡ್ತೀನ? ದೂರ ಆಗ್ಲಾರಷ್ಟು ಹತ್ರ ಆಗಿರೇನೀಗ? ಮನಸ್ಸಿನಿಂದ ಭಾಳ ಹತ್ರ ಆಗಿವಿ. ನೀವು ಎಷ್ಟು ಹತ್ರ ಆಗ್ತೀರಿ ಅಷ್ಟು ನನಗೆ ಆಪತ್ತು ಬರ್ತೈತಿ. ಏನು ಮಾಡ್ಬೇಕಂತಿ? ಒಂದು ಅವಂಗೆ ಮರಿ, ಇಲ್ಲಂತಂದ್ರೆ ಅವ್ನ ಕೈ ಕಾಲ ಮುರಿಸ್ತೀನಿ. ಅಣ್ಣ, ನೀ ನನ್ನ ಸಂಬಂಧ ಯಾರ್ಯಾರಿಗೋ ಏನೇನೋ ಮಾಡಕ್ಕೆ ಹೋಗ್ಬೇಡ. ಹೌದಲ್ಲ, ಅವನಿಗೇನು ಮಾಡಬಾರ್ದಂದ್ರೆ ನೀನು ಅವನಿಂದ ದೂರ ಸರಿ. ದೂರ ಆಗಲಿಲ್ಲ ಅಂದ್ರೆ? ದೂರ ಮಾಡಕ್ಕಂತ ನಿಮ್ಮ ಅಣ್ಣ ಅದಾನ, ಅದನ್ನು ನೀನು ಮರ್ತಂಗೆ ಕಾಣ್ತಿ. ನನ್ನ ಆಸೆ ನನ್ನ ಪ್ರೀತಿ, ಅದಕ್ಕೆ ನೀ ಯಾಕೆ ಅಡ್ಡಿ ಆಗ್ತಿ? ಮನಿ ಮರ್ಯಾದೆಗೆ ಧಕ್ಕೆ ತರಂತ ಕೆಲಸ ಮಾಡಕತ್ತಿ, ಗೊತ್ತಾಗಂಗಿಲ್ಲ ನಿಂಗೆ? ನಾ ಏನು ಮನೆ ಬಿಟ್ಟು ಹೋಗಿಲ್ಲ. ಹೋಗ್ಬೇಕಂತ ವಿಚಾರ ಇಟ್ಟೇನ? ಹೋಗ್ಬೇಕಂತ ಏನಾದರೂ ವಿಚಾರ ಇದ್ರೆ
ನೀ ನನ್ನ ತಂಗಿ ಅಂತ ನೋಡಂಗಿಲ್ಲ. ಕೊಲ್ತಿ ಸಾಯಾಕೂ ಗಟ್ಟಿಯಾಗಿ ನಿಂತೆ ಅಂದ್ರೆ ನಾನು ಇದನ್ನ ಇಲ್ಲಿಗೆ ಬಿಡಬಾರ್ದೆ. ನೀನು ತಂಗಿಯಾಗಿ ಯಾವ ಮಾತು ಮೀರಿಲ್ಲ. ನೀನು ತಂಗಿನ ಉಳಿಸ್ಕೊಳೋದು ಬಿಡುದು ನಿನಗೆ ಬಿಟ್ಟಿದ್ದು. ಶಿವಗ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಸುತ್ತೆ. ಭಾಳ ಮಿತಿ ಮೀರಾಕತ್ತಾನ. ನಮ್ಮ ಅಣ್ಣನ ಮಗ ಮಿತಿ ಮೀರು ಮನುಷ್ಯ ಅಲ್ಲ. ಯಾಕ್ರಿ, ಏನು ಮಾಡ್ಯಾನ? ನಿನಗೇನ ಸುದ್ದಿ ಗೊತ್ತಿಲ್ಲೇನ? ನಮ್ಮ ತಂಗಿನ ಪ್ರೀತಿ ಮಾಡಕತ್ತಾನಂತ. ನಮ್ಮ ತಂಗಿ ನಾವು ಹುಚ್ಚಿಡ್ಸ್ಯಾನ. ನೀವನ್ನು ಮಾತು ಖರೆ ಇತ್ತಂದ್ರೆ ನಾನು ನಮ್ಮ ಅಣ್ಣನ ಮಗ ಅಂತ ಸಹಿತ ನೋಡೋದಲ್ಲ, ಕಿವಿ ಗಡ್ಡಿ ಕೊಡ್ತೀನಿ. ಆದ್ರೆ ನೀವು ಹೇಳೋ ಮಾತು ಸುಳ್ಳಿತ್ತಂದ್ರೆ ಸುಳ್ಳು ಹೇಳಿ ನನ್ನ ತಂಗಿ ಹೆಸರು ಖರ ಮಾಡಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ನೀವಿಷ್ಟು ಸಿಟ್ಟಿಗೆದ್ದು ಬಂದಿರಿ ಅಂದ್ರೆ ನನಗೂ ಅರ್ಥ ಆಕೈತಿ. ಈಗೇನ್ರಿ ಶಿವಗೆ ಬುದ್ಧಿ ಹೇಳ್ಬೇಕಾ? ಬುದ್ಧಿನೇ ಹೇಳಬೇಕು. ನಮ್ಮ ತಂಗಿ ಮದುವೆ ಆಗೋ ತನಕ ಅವ ಊರು ಬಿಡ್ಬೇಕು. ಬುದ್ಧಿ ಹೇಳಿದ್ರೆ ಸಾಕ್ರಿ, ತಿಳ್ಕೊತಾನ. ನಿಮ್ಮ ಸಲುವಾಗಿ ಅವ ಯಾಕೆ ಊರು ಬಿಡಬೇಕು? ಮಗನ ಪರವಾಗಿ ಮಾತಾಡಕತ್ರ ಮುಂದೆ ಭಾಳ ಬಿರ್ಸಿಗೆ ಬೀಳತ್ ನೋಡ್ರಿ. ಸಿಟ್ಟು ಕಡಿಮೆ ಮಾಡ್ಕೊರಿ. ಇಂಥವೆಲ್ಲ ಶಾಂತಿ ಸಮಾಧಾನದಿಂದ ಹೇಳೋದಿರ್ತೈತಿ. ನಮ್ಮ ತಂಗಿ ನನಗೆ ಹೊಳ್ಳಿ ಎದುರು ಮಾತಾಡಂಗೆ ಮಾಡ್ಯಾನವ. ಹೆಂಗೆ ಶಾಂತಿಯಿಂದ ಇರೋದು? ಈಗೇನು ಇವ ಅವ್ರ ಸಹವಾಸ ಬಿಡಬೇಕು ಅಷ್ಟೇ ಅಲ್ಲ? ಆಯಿತು, ಏನೋ ಒಂದು ಮಾಡಿ ನಿಮ್ಮ ತಂಗಿ ಸಹವಾಸ ನಾ ಬಿಡಿಸ್ತೀನಿ. ಆದ್ರೆ ನೀವು ಆಟ ನಿಮ್ಮ ತಂಗಿಗೆ ಹೇಳ್ಬೇಕಲ್ಲ. ಕಣ್ಣು ಮುಂದೆ ಕಾಡೋನು ಊರು ಬಿಟ್ಟು ಹೋದ್ರೆ ನಮ್ಮ ತಂಗಿ ಸುತ್ತಿರ್ತಾಳೆ. ಇದ್ಯಾವುದು ನನ್ನ ಕಣ್ಣಿಗೂ ಬಿದ್ದಿಲ್ಲ, ಕಿವಿಗೂ ಕೇಳಿಸಿಲ್ಲ. ನಾ ಮಾತಾಡ್ತೀನಿ ನೋಡಿ. ನನ್ನ ಮಾತು ಹುಡುಗಾಟ ತಿಳ್ಕೊಬೇಡ. ಇದು ನನ್ನ ಕೊಳ್ಳಿ ಕಟ್. ತಾಳಿ ಐತಿ ಅದ. ನಿನ್ನ ಮಾತು ಹುಡುಗಾಟ ತಿಳ್ಕೊಬೇಕಲ್ಲ. ಇದು ನನ್ನ ಕೊಳ್ಳಿ ಕಟ್ಟಿದೆ ಅಂದ್ರೆ ನಮ್ಮ ಅಣ್ಣನ ಬಾಯಿ ಮುಚ್ಚಿದಂಗ ಆಗುತ್ತ. ನಿಮ್ಮ ಅಣ್ಣನ ಬಾಯಿ ಮುಚ್ಚದಂಗೆ ಆಗತ್ತೆ. ಆದ್ರೆ ನಿಮ್ಮ ಮನೆ ಮರ್ಯಾದೆ ಊರಾಗ ಕಳ್ದಂಗೆ ಆಗತ್ತೆ. ಅದನ್ನು ಸ್ವಲ್ಪ ವಿಚಾರ ಮಾಡ. ನಿನ್ನ ಪಡ್ಕೋಬೇಕಂದ್ರ ಅದನ್ನೆಲ್ಲ ಕಳ್ಕೊಳಕ್ ನಾ ತಯಾರದೀನಿ. ನಿನ್ನ ಅತಿಯಾದ ಹುಚ್ಚತನದ ಪ್ರೀತಿ ಯಾರ್ದಾರ ಒಬ್ಬರದ ಜೀವ ಹೋಗ್ಸತ್ ನೋಡ. ನಮ್ಮ ಅಣ್ಣನ ಗತೆ ನೀನು ಅಂಜಿಕೆ ಆಕಾತಿ. ತಿಳಿಸಿ ಬುದ್ಧಿ ಹೇಳಾಕತ್ತೀನಿ. ನೀ ಏನ್ ತಿಳಿಸಿ ಬುದ್ಧಿ ಹೇಳಾಕತ್ತಿಲ್ಲ, ಅಂಜಾಕತ್ತಿ ನೀನು. ಅರ್ಥ ಆತಲ್ಲ? ಅಂಜಾಕತ್ತೀನಿ ಅನ್ನೋದು ಅರ್ಥ ಆತಲ್ಲ? ಯಾಕೆ ಅಂಜಾತಿರ್ಬೇಕು? ಬಡತನ ಸಿರಿತನ ಅಂಬೋದು ಭಾಳ ಕೆಟ್ಟಿರ್ತೈತಿ, ತಿಳ್ಕೊ. ಸಿರಿತನ ನನ್ನ ತಲೆಯಾಗಿಲ್ಲ, ಬಡತನ ನನ್ನ ತಲೆಯಾಗಿಲ್ಲ. ನನ್ನ ತಲೆಯಾಗ ನನ್ನ ಮನಸ್ಸಿನಾಗ ಇರೋದು. ಹಠ ಮಾಡಿ ಪ್ರೀತಿ ಪಡ್ಕೋಬೇಡ. ಕೂಡು ಹೊತ್ತು ಬಂದ್ರೆ ಕೂಡುನು, ಅಲ್ತಾಗ ಸ್ವಲ್ಪ ಕಾದು ನೋಡೋಣ. ಕಾಯ್ತೀನಿ. ಕಾಯೋದ್ರೊಳಗ ನನ್ನ ಯಾರ ಜೋಡಿಯಾರ ಮದುವೆ ಮಾಡಿಕೊಟ್ರ? ಯಾರು ಕಂಡಾರ? ನಿನ್ನ ಬಾಸಿಂಗ್ ಬಲ, ನಿನ್ನ ಋಣ ಯಾರ ಮನೆಗೆ ಸೇರ್ತದ ಅದ ಮನೆಗೆ ಸೇರ್ತದ. ಇಲ್ಲಾಂದ್ರೆ ನನ್ನ ಮನೆಗೆ ಸೇರ್ತಂದ್ರೆ ನನ್ನ ಮನೆಗೆ ಸೇರ್ತದ. ನಿನ್ನ ಮನೆಗೆ ಸೇರ್ಬೇಕಂತ ನನ್ನ ಆಸೆ ಇತ್ತು. ಬಂಗಾರ ಹೊಗಿ ಹಾಯುವಂಥ ಮಣಿತನ ಬಿಟ್ಟು ನನ್ನ ಮನೆಗೆ ಬರೋದು ಯಾವ ಮಟ್ಟಕ್ಕೆ ಚಲೋ ಅನಿಸ್ತೈತಿ? ನಿನ್ನ ಆಸೆ ಕನಸುಗಳನ್ನ ನನ್ನ ಜೋಡಿ ಕಟ್ಕೊಳಕ್ ಆಗೋದಿಲ್ಲ. ಶಿವು, ಶಿವು, ಇದನ್ನ ನೀ ನನಗೆ ಕಟ್ಟೋದಿಲ್ಲ? ಅದನ್ನು ಕಟ್ಟಬಹುದು, ಆದ್ರೆ ನಿನ್ನ ಕೊಳ್ಳಿ ಕಟ್ಟುವಂಥ ಶಕ್ತಿ ನನಗಿಲ್ಲ. ನಿನ್ ಹೆಸರು ಮ್ಯಾಗ ಕಾಯ್ತಿನ. ಇದನ್ನ ಹುಡುಗಾಟ ಅನ್ಕೊಳಕ್ ಹೋಗ್ಬೇಡ. ಯಾಕನ್ನ ಮುಂಜಾನೆ ಇವ್ರು ಊಟನ ಮಾಡಿಲ್ಲ? ಪುಟ್ಟಿ, ಏನು ಊಟ ಹೋಗ್ತದ? ಒಟ್ಟು ಊಟನ ಹೋಗಲ್ದು. ಯಾಕನ್ನ ಯಾರು ಏನಂದಾರ? ಗೌಡ್ರ ತಂಗಿ ಭಾಳ ಹಚ್ಕೊಂಡಾಳ. ನಾ ಅಕ್ಕನ ಜೋಡ್ ಮಾತಾಡ್ದೇನು ಮತ್ತೆ? ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಆಕಿ ತಿಳ್ಕೊಳಕ್ಕೆಲ್ಲ ನನ್ನ ಪ್ರೀತಿ ತೆಲಿಗೆ ಹಚ್ಕೊಂಡ್ಬಿಟ್ಟಾಳ. ನಾನಾ ಬೇಕಂತ ಕಾಯಕತ್ತಾಳ. ಅವ್ರಿಗೆ ನಮ್ಗೆ ಒಪ್ಪಿತ್ತ? ಮನಸ್ಸು ಒಂದಾಗಿತ್ತ? ಮನಸ್ಸು ಒಂದಾದ್ರು ಮದುವೆ ಆಗಿತ್ತ? ನಿನಗೆ ಕರೆಸಿದ ಉದ್ದೇಶ ಒಂದ, ಇಬ್ಬರು ಮದುವೆ ವಯಸ್ಸಿಗೆ ಬಂದಿರಿ. ಯಾವಾಗ ಮದ್ವೆ? ಇಷ್ಟ್ಯಾಕೆ ಅವಸರ ಮಾಡ್ತೀವಿ ಮಾವ? ಆಕಿನ ಓದಾಕತ್ತಾಳ, ಓದ್ಲಿ. ಓದೋದೇನು ಬೇಡ, ಓದ್ತಕ್ಕೆ ನಮಗೇನು ಕಡಿಮೆ ಆಯ್ತು? ಮತ್ತೆ ಯಾಕೆ ಇಷ್ಟು ಅವಸರ ಮಾಡತ್ತಿ ಮದ್ವಿದು?
ನೀವಿಬ್ಬರು ಮದುವೆ ಮಾಡ್ಬೇಕಂತ ಹಿರಿಯರ ಮಾತಿತ್ತಲ್ಲ. ಆಯ್ತು ಮಾವ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಾಳ. ಎಷ್ಟು ದಿನ ಹೋದ್ರೇನ ನನ್ನ ತಂಗಿ ನೀನು ಹೆಂಡ್ತಿನ. ನೀ ಏನೋ ಹೇಳ್ತಿ, ಅಕ್ಕಿ ಮದುವೆ ಆಕಿ ಇಷ್ಟ ಐತೆ ಇಲ್ಲ? ಅದ್ರ ಬಗ್ಗೆ ನೀ ಯಾಕೆ ವಿಚಾರ ಮಾಡ್ತಿ? ಅಕ್ಕಿ ಒಪ್ಸೋ ಜವಾಬ್ದಾರಿ ನಂದು. ಆಯ್ತಾಳ, ನಮ್ಮ ಮನೆಯವ್ರ ಜೊತೆ ಮಾತಾಡ. ಯಾಕೋ ಏನು ಮಾಡಕತ್ತೀನಿ? ಚಲೋ ಚಲೋ ಅನಾನ ತೀರಾ ದಾರಿ ಬಿಟ್ಟು ನಡೆಯಾಕತ್ತೀಯಲ್ಲ? ನಾ ಏನು ಮಾಡೀನಿ ದೊಡ್ಡಪ್ಪ? ಯಾಕೆ ಹಿಂಗೆ ಅನ್ನಕತ್ತಿ? ಏನು ಮಾಡಿ ನಿನಗೆ ಗೊತ್ತಿಲ್ಲ? ಏನು ಮಾಡೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು ದೊಡ್ಡಪ್ಪ. ನೀ ಎದ್ರ ಬಗ್ಗೆ ಮಾತಾಡಕತ್ತಿ ಅನ್ನೋದು ನಂಗೆ ತಿಳಿವಲ್ದು. ಗೌಡ್ರು ನಾನು ಕರೆಸಿದ್ರು, ಬೇಷೇ ಮಾತಾಡಿದ್ರು. ಏನದು ಸಲಿಗೆ? ಹುಡುಗಾಟ್ಲೆ ಭಾಳ ಹಚ್ಕೊಂಡ ದೊಡ್ಡಪ್ಪ. ಇದ್ದದ್ದು ಹೇಳ್ಬೇಕಂದ್ರೆ ನಾನು ಮದುವೆ ಮಾಡ್ಕೊಳಕ್ಕೂ ಮುಂದಾಗಿ ಅವ್ರು ಯಾರು ನಾವ್ಯಾರು? ನಮಗೆ ಅವ್ರಿಗೆ ಎಷ್ಟು ಬಿಡಿಸ್ತೈತಿ ಅನ್ನೋದು ವಿಚಾರ ಮಾಡಿ. ಎಷ್ಟು ಹೇಳಿದ್ರು ಆಕೆ ತಿಳ್ಕೊಳ್ಳಲ್ಲ ದೊಡ್ಡಪ್ಪ. ಕಾಡಕತ್ತಾಳ, ಮದುವೆ ಆಕಿನ ಅಂತಾಳ, ನಾ ಮದುವೆ ಆಗ್ಲಿಕ್ಕೆ ಸಾಯ್ತೀನಿ ಅಂತಾಳ. ಅದಕ್ಕೆ ಯಾರಿಗೇನು ಹೇಳಾರ ನನ್ನ ಪಾಡಿಗೆ ನಾ ಅದೀನಿ. ಈಗೇನಂದ್ರೆ ಗೌಡ್ರು ಮನ್ಯಾನ ಮಾವನು ಕೂಡ ಹುಡುಗಿ ಮದುವೆ ಮಾಡ್ತಾರಂತ. ಆಕಿ ಮದುವೆ ಆಗೋ ತಕ್ಕ ನೀ ಎಲ್ಲರ ಊರು ಬಿಟ್ಟು ಹೋಗ್ಬೇಕತ್ತ, ಇಲ್ಲಾಂದ್ರೆ ಆ ಹುಡುಗಿನ ಮರಿಬೇಕತ್ತ. ನನ್ನ ತಲೆಯಾಗ ಯಾವ ವಿಚಾರ ಇಲ್ಲ ದೊಡ್ಡಪ್ಪ. ಆಕಿನ ಅಷ್ಟು ನಾ ಹಚ್ಕೊಂಡಿಲ್ಲ, ಆಕಿನ ಹುಚ್ಚ ಹಿಡ್ದಲತ್ಲೆ ಮಾಡಾಕತ್ತಾಳ. ಅದಕ್ಕೇನು ಹೇಳೋದು? ತಪ್ಪು ನಿಂದ ಇರಲಿ ಅಕ್ಕಿದ ಇರಲಿ, ಆದ್ರೆ ಮಂದ್ಯಾಗ ಎದ್ದು ಕಾಣೋದು ನಿನ್ನ ತಪ್ಪ. ನಿನ್ನ ತಕ ಸುದ್ದಿ ಬಂದೈತೆ ಅಂದ್ರೆ ನಿನ್ನ ಮಾತು ಮೀರೋದು ತಪ್ಪಾಕೈತೆ ದೊಡ್ಡಪ್ಪ. ನಾ ಈಗೇನು ಮಾಡಲಿ? ಈಗ ಆ ಹುಡುಗಿನ ಮರಿ, ಮನ್ಯಾಗ ನಮ್ಮ ತಂಗಿ ಮಗಳದಾಳ, ಆಕಿ ಕೂಡ ನಿನ್ನ ಮದುವೆ ಮಾಡ್ತೀನಿ. ಮರಿ ಅಂತೇನೋ ಹೇಳ್ತಿ ದೊಡ್ಡಪ್ಪ, ಆದ್ರೆ ಮನಸ್ಸೆಲ್ಲಾರ ಹುಡುಗಿ ಜೊತೆ ನಾನು ಮದುವೆ ಮಾಡಕ್ಕೆ ನಿಂತಿಲ್ಲ. ನಿನಗೆ ಚಲೋ ಅನಿಸ್ಬೋದು, ನನಗೆ ಯಾಕೋ ಅತ್ತೆ ಮಗಳ ಮದುವೆ ಆಕೆ ಮನಸ್ಸೇ ಇಲ್ಲ. ಕಳ್ಳ ಬಳ್ಳಿ ಅನ್ನೋದು ಮರೆತು ಈಕಿನ್ನ ಮದುವೆ ಆದೆ ಅಂದ್ರೆ ಹಾದ್ಯಾಗ ಕಡಿತಾರ. ಏನು ವಿಚಾರ ಮಾಡಿದ್ರು ಏನೂ ಬರುವುದಿಲ್ಲ. ನನ್ನ ಮಾತು ಕೇಳು, ಅಂಥವ್ರಿಂದ ದೂರ ಸರ್ಕೋ. ಮದ್ವೆ ವಿಷಯದಾಗ ಮಾವ ಒಂಥರ ಮಾತಾಡತಾನ, ನಿಂದೇನೈತಿ? ನಾನು ನೀನು ಮದುವೆ ಆಗೋದು ಆಗಂಗಿಲ್ಲ. ಯಾಕ? ನಾ ಒಂದು ಹುಡುಗನ ಪ್ರೀತಿ ಮಾಡತ್ತೀನಿ, ನಾ ಆದ್ರೆ ಅವನ ಮದುವೆ ಆಗ್ತೀನಿ. ನನಗೆ ಡೌಟ್ ಇತ್ತು, ಅದಕ್ಕೆ ನಾನು ನಿನ್ನ ಕೇಳಕ್ಕೆ ಬಂದೀನಿ. ಮಾವ ಏನಾರ ಮಾಡಿ ನಮ್ಮ ಅಣ್ಣನ ಮುಂದೆ ಹೇಳು, ನಾನು ಆ ಹುಡುಗ ಮದುವೆ ಆಗ್ಬೇಕು. ಆ ಹುಡುಗನ ಮದುವೆ ಆಗೋದು ನಂಗೆ ಯಾಕೋ ಸರಿ ಅನ್ಸತ್ತಿಲ್ಲ. ನನ್ನ ಜೀವ ಹೋದ್ರು ನಾ ಅವನ ಮದುವೆ ಆಗಕ್ಕೆ. ಸರಿ, ನಿನ್ನ ಜೀವನ ನಿನ್ನಿಷ್ಟ. ಅವ್ರ ಮಣಿತಾನೆ ಎಂತ ಅದ, ನಿಮ್ಮ ಮಣಿತಾನೆ ಎಂತ ಅದ ಗೊತ್ತಾಗೋಲ್ಲ ನಿನಗ ತಟಕ. ಅವ್ರ ಮಣಿತನ ದೊಡ್ಡದೈತೆ, ನಮ್ಮ ಮಣಿತನ ದುಡ್ಕೊಂಡು ತಿನ್ನೋದೈತೆ. ಆದ್ರೆ ಪ್ರೀತಿ ಒಳಗೆ ಆಕಿಂದು ಹೆಚ್ಚ ಕಮ್ಮಾಗಲ್ಲ, ನಮ್ಮದು ಹೆಚ್ಚ ಕಮ್ಮಾಗಲ್ಲ. ಇಬ್ಬರು ಒಂದೇ ಅದೇವ್ರಿ. ಪ್ರೀತಿ ಅನ್ಕೋದ ಕೂತಿ ಅಂದ್ರೆ ಅವ್ರ ಮನೆ ಮರ್ಯಾದೆ ಕಳ್ದಿಟ್ಟಿ. ಅವ್ರ ಮನೆ ಮರ್ಯಾದೆ ಕಳಿಬೇಕಂತ ಏನ್ರ ನನ್ನ ತಲೆಯಾಗಿತ್ತಂದ್ರೆ ಇಟ್ಟೊತ್ತಿಗೆ ಆಕಿನ ಎಲ್ಲಾರ ಓಡಿಸ್ಕೊಂಡು ಹೋಗ್ತಿದ್ದೆ. ಆಕೆ ಏನರ ಹೆಚ್ಚು ಕಮ್ಮಿ ಮಾಡ್ತಿದ್ದೆ, ಅದು ನನ್ನ ತಲೆಯಾಗಿಲ್ರಿ. ಮನಸಾರೆ ಪ್ರೀತಿ ಮಾಡಾಕತ್ತೀನಿ, ಪ್ರೀತಿ ಮಾಡಾಕತ್ತಾಳ, ಕಾಯಕತ್ತೀನಿ, ಆಕಿನೂ ಕಾಯಕತ್ತಾಳ. ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಮಂದಿ ಕಾಡಾಕತ್ತೀರಿ. ಆಕಿಗೆ ನಿನಗ ಹೊಂದಾಣಿಕೆ ಆಗೋದಿಲ್ಲ, ಬಿಟ್ಟು ಬಿಡ. ಹೊಂದಾಣಿಕೆಯಾಗಿ ಜೀವನ ಮಾಡೋರ ಏನು ಸುದ್ದದಾರ? ಯಾರು ಸುದ್ದದಾರ? ಹಿರಿಯರು ಮಾಡಿದ ಮದುವೆ ಎಷ್ಟೋ ಮುರಿದಿಲ್ಲೇನು, ಎಷ್ಟೋ ಹಾಳು ಹಿಡ್ದಿಲ್ಲೇನು? ಪ್ರೀತಿ ಕಿಮ್ಮತ್ತು ಕೊಟ್ರೆ ಆಕೆ ಇವತ್ತು ನನ್ನ ಜೋಡು ಹಾಕಿದ್ಲ, ನಾನು ಜೀವನ ಮಾಡ್ತಿದ್ದೆ. ಆಸೆ ಪಟ್ಟದ್ದು ಆಕಿಗೋ ಆಕಿ ಆಸ್ತಿಗೋ? ಆಸ್ತಿಗೆ ಆಸೆ ಪಟ್ಟು ಪ್ರೀತಿ ಮಾಡೋ ಮನುಷ್ಯನ ಅಲ್ರಿ. ಬಡತನ ಇದ್ರೆ ಇರ್ಲಕ್ಕ ಆಕಿನ ಪ್ರೀತಿಗೋಸ್ಕರ ಕಾಯಕತ್ತೀನಿ. ಶಿವು, ಮುಂದಿನ ತಿಂಗಳ ನಮ್ಮ ತಂಗಿ ಮದುವೆ ಐತಿ, ಸ್ವಲ್ಪ ಹೊಲದ ಕಡೆ ನೀನೇ ಲಕ್ಷ ಕೊಡು. ಮದುವೆ ಇಟ್ಟಿರಿ? ಏನೋ ಸುದ್ದಿನ ಗೊತ್ತಾಗ್ಲಿಲ್ಲಲ್ಲ. ಇನ್ನೂ ಒಂದು ತಿಂಗಳ ಟೈಮ್ ಅದ, ಇಷ್ಟು ಲಘು ಸುದ್ದಿ ತಿಳಿಸಿ ಏನು ಮಾಡೋಣ? ಮದುವೆ ಕೆಲಸ ಎಲ್ಲ ನಾವು ಮುಗಿಸ್ತೀವಿ, ಹೊಲ ಮನೆ ಕೆಲಸ ಎಲ್ಲ ನೀನೇ ನೋಡ್ಕೋಬೇಕು. ಇನ್ನೊಂದು ಮಾತು, ಮದ್ವೆಗೆ ಏನಿ ಬರಂತಿಲ್ಲ. ಯಾರೇನಂದಾರ? ನಿಮ್ಮ ಅಣ್ಣಾರ್ ಬಂದ ನಮ್ಮ ಅಣ್ಣಾಗ ಬಾಯಿಗೆ ಬಂದಾಗ ಮಾತಾಡಕತ್ತಾರ. ಯಾಕಂತ? ನಿನ್ ಸಲುವಾಗಿ ಅಕ್ಕ ನಮ್ಮ ಅಣ್ಣ ಬಾಕೆಟ್ ಬೇಸ್ಕೊಳಕತ್ತಾನ. ನಾನು ನಿಮ್ಮ ಅಣ್ಣನ ಮನಸಾರೆ ಇಷ್ಟಪಟ್ಟೀನಿ, ಅವನ ಸಂಬಂಧ ನಾನು ನಮ್ಮ ಮನ್ಯಾಗ ಭಾಳ ಬಯಸ್ಕೊಳತ್ತೀನಿ. ಯಾಕೆ ಬೇಸ್ಕೋದಕ್ಕ? ನಮ್ಮ ಅಣ್ಣನ ಬಿಟ್ಟು ಬಿಡು. ಬಿಡಾಕ್ ಪ್ರೀತಿ ಮಾಡಿಲ್ಲ,
ಅವನ ಜೊತೆ ಇದ್ದು ಬದುಕ್ ತೋರ್ಸಕ್ ಪ್ರೀತಿ ಮಾಡೀನಿ. ಇದಕ್ಕೆಲ್ಲ ನಿಮ್ಮ ಅಣ್ಣ ಒಪ್ತಾನೇನಕ್ಕ? ನಮ್ಮ ಅಣ್ಣ ಒಪ್ಲಿಕ್ಕೂ ನಿಮ್ಮ ಅಣ್ಣನ ಸಂಬಂಧ ಮನೆ ಬಿಟ್ಟು ಬರಾಕು ತಯಾರದೀನಿ. ಅಕ್ಕ, ನಮ್ಮ ಅಣ್ಣನ ಜೀವಕ್ಕೆ ಏನು ಹೆಚ್ಚು ಕಮ್ಮಿ ಆಗಬಾರ್ದ? ನಿಮ್ಮ ಅಣ್ಣನ ಜೀವನ ನನ್ನ ಕಡೆ ಐತಿ, ಏನೂ ಆಗಂಗಿಲ್ಲ ತಗೋ. ಯಾವ ವಿಚಾರನೂ ಮಾಡಕ್ಕೆ ಹೋಗಬೇಡ. ನಿನಗೆ ನನ್ನ ಮೇಲೆ ನಂಬಿಕೆ ಐತಿಲ್ವ? ನೀನು ನಿಮ್ಮ ಮಾವನ್ನ ಮದುವೆ ಮಾಡ್ಕೋಬೇಕು. ಅದಂಗಾಗುತ್ತೆ ಮಾವ. ಮಾವ ನೋಡಿದ್ರೆ ಹಂಗೆ ಮಾಡಾಕತ್ತಾನ. ವಯಸ್ಸಿನಾಗ ದಾರಿ ತಪ್ಪ್ಯಾನ, ಆದ್ರೆ ಅವನು ಹೊಳ್ಳಿ ದಾರಿಗೆ ತರೋದು ಅವನು ದೊಡ್ಡಪ್ಪ ಆದ ನನ್ನ ಜವಾಬ್ದಾರಿ ಅಲ್ಲೇನವ? ಅವನ ಸಲುವಾಗಿ ನನ್ನ ಜೀವನ ಹಾಳು ಮಾಡ್ತೀರಿ? ಯಾರು ಹಾಳು ಮಾಡ್ಯಾರವ? ಮದುವೆ ಮಾಡ್ಸಕತ್ತೀನಿ, ಅದು ಕಳ್ಳು ಬಳ್ಳ್ಯಾಗ. ಬೇರೆದವ್ರಿಗೆ ಯಾರು ಕೊಟ್ಟರು ಮದುವೆ ಆಗ್ತೀನಿ, ಆದ್ರೆ ಅವ್ನು ಮಾತ್ರ ಅಲ್ಲೇ. ನಾ ಏನು ಒತ್ತಾಯ ಮಾಡೋದಿಲ್ಲವ, ಆದ್ರೆ ಅವನು ಮದುವೆ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಗೌಡ್ರ ತಂಗಿ. ಅದೆಲ್ಲ ನಿನಗೆ ಗೊತ್ತಿದ್ರೆ ನನ್ನ ಮುಂದೆ ಬಂದು ಹೇಳ್ಬೇಕಲ್ಲ. ಊರೆಲ್ಲ ಹಬ್ಬಿಂದ ಏನು ಮಾಡಕ್ಕೆ ಬರ್ತೈತಿ? ಏನು ಮಾಡಕ್ ಬರಲ್ಲ. ಅವ ಆಕಿನ ಮರಲ್ಲ, ಆಕಿ ಇವನ್ ಮರಲ್ಲ. ದೊಡ್ಡವ್ರ ಜೊತೆ ಸಣ್ಣವ್ರ ಸಲಿಗೆ ನೋಡೋರಿಗೆ ಚಂದ ಕಾಣೋದಿಲ್ಲವ. ಇದೆಲ್ಲ ನಿನ್ನ ಕೈಯಾಗ ಐತಿ, ನೀನ ಮುಂದೆ ಹೆಜ್ಜೆ ಇಡಬೇಕು. ನನ್ನ ಜೀವನ ಹಾಳು ಮಾಡ್ಕೋಕ ನನಗೆ ಇಷ್ಟ ಇಲ್ಲ ಮಾವ. ನೀ ಏನಾರ ಹೇಳಬೇಕು ನಂಗ. ನೀ ಹೇಳೋ ತಕ್ಕ ನಾ ಇಲ್ಲಿಂದ ಹೋಗಂಗಿಲ್ಲ. ಏನು ಹೇಳಿ ನಿನಗೆ? ನಿಮ್ಮ ಮಾನು ನೋಡಿದ್ರೆ ತಿಂಗಳದಾಗ ಮದುವೆ ಇಟ್ಟಿನಿ, ಮದುವೆ ಬರಬೇಡ, ಹೊಲಮನಿ ನೋಡ್ಕೋತಾನೆ. ನೀ ನೋಡಿದ್ರೆ ನನ್ನ ಮದುವೆ ಆಗ್ಲಿತ್ತಿ. ನೀನು ಅಷ್ಟನಾಗಿರ್ಬೇಕಾ? ಸಾಯ್ಬೇಕಾ? ಸಾಯ್ ಅಂತ ಯಾರು ಹೇಳ್ಯಾರ ನಿಂಗ? ಗಟ್ಟಿ ಧೈರ್ಯ ಮಾಡದ. ನಿನ್ನ ಕೊಳ್ಳಿ ತಾಳಿ ಕಟ್ಟೋದು ಅನ್ನೋದು ಒಂದು ಬಿಟ್ಟು ಬೇಕಾದ ಹೇಳ, ಬೇಕಾದ ಕೇಳ್ತೀನಿ. ಆಗ್ಲಾರ ಮಾತ ಹೆಂಗೆ ನಿಭಾಯಿಸಿ? ಅಂಜಿಕೆ ಹೇಳಿಕೆ ಇತ್ತಂದ್ರ ನನ್ನ ಜೊತೆ ಯಾಕೆ ಹುಡುಕಾಟ ಮಾಡಿದ್ದೀನಿ ನೀನು? ಊರಾನಕ್ಕಿದೆ, ಪರಿಚಯದಕ್ಕಿದೆ ಅಂತೇಳಿ ಹುಡುಗಾಟ್ಲೆ ಮಾತಾಡೀನಿ. ಅದನ್ನ ಪ್ರೀತಿ ಅನ್ಕೊಂಡ್ಬಿಡೋದ? ಹುಡುಗಾಟ ಅಂತೂ ಮಾಡೀನಿ, ನಿನ್ನ ಜೊತೆ ಭಾಳ ಸಲಿಗಿಲೇನು ಅದೀನಿ, ಅದಕ್ಕಂತ ಮದುವೆ ವಿಷಯಕ್ಕೆ ಬಂದ್ಬಿಡೋದ? ನೀ ಏನು ತಿಳ್ಕೊಂಡಿ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ನನ್ನ ಗಂಡ ಅಂತ ತಿಳ್ಕೊಂಡೀನಿ. ಏನು ಮಾತಾಡಕತ್ತೀನಿ ನೀನು? ಮನಸ್ಸಿಗೆ ಇಷ್ಟ ಆದವರೆಲ್ಲ ಗಂಡ ಅಂತ ತಿಳ್ಕೊಂಡ್ರೆ ತಾಳಿಗೆ ಏನು ಬೆಲೆ ಉಳಿತಂಗಾರ? ಅದಕ್ಕೆ ಹೇಳತ್ತೀನಿಲ್ಲ ತಾಳಿ ಕಟ್ಟಂತ. ಗಟ್ಟಿ ಧೈರ್ಯ ಮಾಡಿ ತಾಳಿ ಏನೋ ಕಟ್ತೀನಿ. ತಾಳಿ ಕಟ್ಟಿ ನಿನ್ನ ಯಾವ ಅರಮನೆಗೆ ಒಯ್ದಿಡ್ಲಿ, ನಿನ್ನ ಹೆಂಗೆ ಸಾಕ್ಲಿ? ಸಾಕೋತ್ ನನಗೈತೆ? ಸಾಕಾಕ ನಿಮ್ಮನ್ನು ಬಿಡ್ತಾನಂದ್ಯಾ? ನಿನಗೆ ನನ್ನ ಮ್ಯಾಲಿನ ಪ್ರೀತಿಗಿಂತ ಹೆಚ್ಚಾಗಿ ನಮ್ಮ ಅಣ್ಣನ ಮ್ಯಾಗ ಭಯನ ಐತಲ್ಲ? ಭಯ ಇದ್ದಲ್ಲೇ ನಿನ್ನ ಬಿಟ್ಟು ಬದುಕು ನಿರ್ಧಾರ ಮಾಡಿದ್ದೆ. ಭಯ ಇದ್ದಲ್ಲೇ ನನ್ನ ಮನಸ್ಸಿನಾಗ ಪ್ರೀತಿ ಇದ್ರು ಇಲ್ಲ ಅಂತ ಹೇಳಕತ್ತಿದ್ದ. ಮನಸ್ಸಿನಾಗ ಪ್ರೀತಿ ಐತಂದ್ರು ನೀ ಬಿಟ್ರು ನಾ ಬಿಡಂಗಿಲ್ಲ. ಇವನ ನೀ ಪ್ರೀತಿ ಮಾಡಿದ ಹುಡುಗ? ಅಣ್ಣ, ಅಕ್ಕ ನಮ್ಮ ಅಣ್ಣನ ಭಾಳ ಹಚ್ಕೊಂಡ ಮದ್ವೆ ಮಾಡ್ಲಾ ಇಬ್ಬರದು. ಪಾರು, ನಿನ್ನ ಪ್ರೀತಿ ನಿಮ್ಮ ಮನೆಗೆ ಹೇಳಿ ಒಪ್ಪಿಸ್ಬೇಕಿಲ್ಲ? ಮಾವ, ನಮ್ಮ ಅಣ್ಣ ಏನ್ ಮಾಡಿದ್ರು ಒಪ್ಪಲಾಗ್ಯಾನ, ನೀನ ಒಪ್ಪಿಸಿ. ನಾನು ನಿನ್ನ ಮದ್ವೆ ಒಪ್ಕೊಳ್ಳಿಕ್ಕಂದ್ರೆ ನಿಮ್ಮ ಅಣ್ಣ ನಿಮ್ಮಿಬ್ಬರು ಮದ್ವೆ ಮಾಡತಾನ. ಮಾವ, ಇಷ್ಟು ಮಾಡಿ ಪುಣ್ಯ ಕಟ್ಕೋ, ಭಾಳ ಹೆಲ್ಪ್ ಆಗುತ್ತೆ. ನಮ್ಮ ಸೊಸಿನ ಮದ್ವೆ ಮಾಡ್ಕೊಂಡ್ರೆ ಚಂದ ನೋಡ್ಕೋತಿಲ್ಲ? ಬಡತನದಾಗ ಅರಮನೆ ಅರಿಗಿನ ಹೆಂಗೆ ಸಾಕ್ಲಿಕ್ಕಂದ್ರು ಮೋಸ ಅಂತೂ ಮಾಡೋದಿಲ್ಲ ರೀ. ಚಂದ ನೋಡ್ಕೋತೀನಿ, ನಂಬಿಕೆ ಇಟ್ಟು ನೋಡ್ರಿ, ಮದುವೆ ಮಾಡಿ ನೋಡ್ರಿ.